ಮೈತ್ರಿ ಮಾಡಿಕೊಂಡಿದ್ದಾರೆ. ಆದರೆ ಸುಮಲತಾ ಕಳೆದ ಬಾರಿ 2019 ಲೋಕಸಭೆ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಜಯವನ್ನು ಗಳಿಸಿದ್ರು ಪಕ್ಷೇತರವಾಗಿ. ಈ ಬಾರಿ ಅವರು ಬಿಜೆಪಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಬಿಜೆಪಿಯಿಂದಲೇ ನಿಂತು ಗೆಲ್ತೀನಿ ಅಂತ ಹೇಳ್ತಿದ್ದಾರೆ. ಆದರೆ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿಯನ್ನ ಈ ಬಾರಿ ಮಂಡ್ಯದಲ್ಲಿ ಕಣಕ್ಕಿಳಿಸುವಂತ ಸಿದ್ಧತೆ ಏರ್ಪಟ್ಟಿದೆ. ಮಂಡ್ಯ ಟಿಕೆಟ್ ಬಗ್ಗೆ ಇಂದು ಮಹತ್ವದ ಚರ್ಚೆಯಾಗುತ್ತೆ. ಯಾಕೆ ಇಂದು ಮಹತ್ವದ ಚರ್ಚೆ ಆಗುತ್ತೆ? ಅಮಿತ್ ಶಾ ಹಳೆ ಮೈಸೂರು ಭಾಗಕ್ಕೆ ಆಗಮಿಸಿದ್ದಾರೆ. ಈ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಮಂಡ್ಯ ಕ್ಷೇತ್ರವೂ ಕೂಡ ಇವತ್ತು ಚರ್ಚೆ ಆಗುತ್ತೆ. ಅಮಿತ್ ಶಾ ನೇತೃತ್ವದಲ್ಲಿ ಬಿಜೆಪಿ ನಾಯಕರು ಸಮಾಲೋಚನೆಯನ್ನ ಮಾಡ್ತಾರೆ. ಒಕ್ಕಲಿಗರ ಭದ್ರಕೋಟೆ ಜೆಡಿಎಸ್ಗ ಅಥವಾ ಬಿಜೆಪಿಗ ಅನ್ನುವಂಥ ಪ್ರಶ್ನೆ ಈಗ ಮಂಡ್ಯ ಟಿಕೆಟ್ಗಾಗಿ ಮೈತ್ರಿ ಪಕ್ಷಗಳ ನಡುವೆ ಬಿಗ್ ಫೈಟ್ ಏರ್ಪಟ್ಟಿದೆ. ಬಿಜೆಪಿ ಟಿಕೆಟ್ಗಾಗಿ ಸಂಸದೆ ಸುಮಲತಾ ಬಿಗಿಪಟ್ಟು ಹಿಡಿದಿದ್ದಾರೆ. ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿಯನ್ನ ಕಣಕ್ಕಿಳಿಸಲು ಜೆಡಿಎಸ್ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಸೊ ಹೀಗಾಗಿ ಮಂಡ್ಯ ಟಿಕೆಟ್ ಕದನ ಯಾರಿಗೆ? ಒಂದು ಕಡೆ ಮೈತ್ರಿ ಮಾಡಿಕೊಂಡಿದ್ದಾರೆ, ಆ ಕಡೆ ಸುಮಲತಾ 2023 ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ನಾನು ಮೋದಿಯನ್ನ ಬೆಂಬಲಿಸ್ತೇನೆ, ಬಿಜೆಪಿಯನ್ನ ಬೆಂಬಲಿಸ್ತೇನೆ ಅಂತ ಬೆಂಬಲ ಕೊಟ್ಟಿದ್ದಾರೆ. ಈ ಬಾರಿ ಮೊನ್ನೆ ಒಂದು ಪ್ರೆಸ್ ಮೀಟ್ ಅಲ್ಲೂ ಕೂಡ ಹೇಳಿದ್ದಾರೆ, ನಾನು ಬಿಜೆಪಿಯಿಂದಲೇ ಸ್ಪರ್ಧೆ ಮಾಡ್ತೇನೆ, ಮಂಡ್ಯ ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡ್ತೇನೆ ಅಂತ ನೇರವಾಗಿ ಹೇಳಿದ್ದಾರೆ. ಕಾಂಗ್ರೆಸ್ಗೆ ಹೋಗ್ತೀರಾ ಅಂತ ಕೇಳಿದ್ರೆ ಕಾಂಗ್ರೆಸ್ಗೂ ಕೂಡ ನಾನು ಹೋಗಲ್ಲ, ಬಿಜೆಪಿಯಿಂದಲೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ಮಂಡ್ಯ ಕ್ಷೇತ್ರ ಯಾಕೆ ಹೈ ವೋಲ್ಟೇಜ್ ಆಗ್ತಾ ಇದೆ ಅಂತಂದ್ರೆ ಇದೇ ಕಾರಣಕ್ಕೆ. ಕಳೆದ ಬಾರಿಯೂ ಕೂಡ ಹೈ ವೋಲ್ಟೇಜ್ ಆಗಿತ್ತು. ಯಾಕೆ? ಸ್ವಾಭಿಮಾನದ ಕಾರ್ಡ್ ಪ್ಲೇ ಮಾಡಿದಂಥ ಸುಮಲತಾ, ನಿಖಿಲ್ ಕುಮಾರಸ್ವಾಮಿ ಮತ್ತು ಸುಮಲತಾ ನಡುವೆ ದೊಡ್ಡ ಮಟ್ಟದ ಪೈಪೋಟಿ ಏರ್ಪಟ್ಟಿತ್ತು, ದೊಡ್ಡ ಮಟ್ಟದ ಪ್ರಚಾರ. ಸೊ ಹೀಗಾಗಿ ಇಡೀ ಮಂಡ್ಯ ಇಂಡಿಯಾದಲ್ಲೇ ಸದ್ದು ಮಾಡಿತ್ತು. ಸೊ ಈ ಬಾರಿಯೂ ಕೂಡ ಇಡೀ ಮಂಡ್ಯ ಇಂಡಿಯಾದಲ್ಲೇ ಸದ್ದು ಮಾಡೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಅನ್ನುವಂಥದ್ದು ಈ ಮುಖಾಂತರ ಗೊತ್ತಾಗ್ತಾ ಇದೆ. ಒಂದು ವೇಳೆ ಏನಾದರೂ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಕಣಕ್ಕಿಳಿದ್ರೆ ಕಾಂಗ್ರೆಸ್ಗಂತೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಹೋಗಲ್ಲ ಅಂತ ಹೇಳ್ತಿದ್ದಾರೆ. ಆ ಕಡೆನೂ ಕೂಡ ಯಾವುದೇ ರೀತಿ ಮಾತುಕತೆ ಇಲ್ಲ. ಆದರೆ ಮತ್ತೇನಾದರೂ ಪಕ್ಷೇತರವಾಗಿ ಸುಮಲತಾ ಸ್ಪರ್ಧೆ ಮಾಡ್ತಾರಾ ಗೊತ್ತಿಲ್ಲ. ಒಂದು ವೇಳೆ ಏನಾದರೂ ನಿಖಿಲ್ ಕುಮಾರಸ್ವಾಮಿ ಕಣಕ್ಕಿಳಿದ್ರೆ ಅದು ಆಗುವಂಥ ಸಾಧ್ಯತೆ ಇದೆ. ಮತ್ತೆ ಸ್ವಾಭಿಮಾನದ ಕಾರ್ಡ್ ಪ್ಲೇ ಮಾಡುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣ್ತಾ ಇದೆ. ಆದರೆ ಸುಮಲತಾರನ್ನ ಈ ಬಗ್ಗೆ ಕೇಳಿದ್ರೆ ಇಲ್ಲ, ನಾನು ಬಿಜೆಪಿಯಿಂದಲೇ ಸ್ಪರ್ಧೆ ಮಾಡ್ತೀನಿ ಅಂತ ನೇರವಾಗಿ ಕಡ್ಡಿ ಮುರಿದಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾದೋಡ ಅಮಿತ್ ಶಾ ನೇತೃತ್ವದಲ್ಲಿ ಇವತ್ತು ಏನೆಲ್ಲ ಚರ್ಚೆ ಆಗುತ್ತೆ, ಏನೆಲ್ಲ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತೇಳಿ. ಆಗಲೇ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಲೈವ್ನಲ್ಲಿ ಮಾತನಾಡ್ತಾ ಇದ್ರು. ಈಗ ಈ ಬಗ್ಗೆನೂ ಕೂಡ ಕೇಳ್ತಾ ಹೋಗೋಣ. ವಿಜಯ್, ಏನಾಗ್ಬೋದು? ಮಂಡ್ಯ ಕ್ಷೇತ್ರ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಮಿತ್ ಶಾ ನೇತೃತ್ವದಲ್ಲಿ ಇವತ್ತು ಸಭೆಯಲ್ಲಿ? ದಿವಿತ್, 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಮಂಡ್ಯ ಒಂದು ರೀತಿಯಲ್ಲಿ ಬಿಜೆಪಿಗೆ ಇಕ್ಕಟ್ಟಿನ ಜೊತೆಗೆ ಇಕ್ಕಟ್ಟು. ಯಾಕಂದ್ರೆ ಸುಮಲತಾ ಅವರ ಬೇಡಿಕೆ, ಸುಮಲತಾ ಅವರ ಒಂದು ಹೇಳಿಕೆ ಅದು ಬಿಜೆಪಿಯಲ್ಲಿ ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು. ಯಾಕೆಂದ್ರೆ ಬಿಜೆಪಿಯ ಬೆಂಬಲದೊಂದಿಗೆ ಏನು ಸ್ಪರ್ಧೆ ಮಾಡಿದ್ದಂತಹ ಸುಮಲತಾ ಅವರು ಅದಾದ ಬಳಿಕ ಅಂದರೆ ಸಂಸದರಾದ ಬಳಿಕ ಬಿಜೆಪಿಗೆ ಬೆಂಬಲವನ್ನು ಕೊಟ್ಟಿದ್ದು. ಕಳೆದ ವಿಧಾನಸಭಾ ಚುನಾವಣೆ ಕೂಡ ಅವರ ಪರ ಕೆಲಸ ಮಾಡಿದ್ರು. ಈಗ ಜೆಡಿಎಸ್ ಮೈತ್ರಿಯ ಬಳಿಕ ಜೆಡಿಎಸ್ಗೆ ಮಂಡ್ಯ ಲೋಕಸಭಾ ಕ್ಷೇತ್ರ ಬಹುತೇಕ ಬಿಟ್ಕೊಡೋದು ಫಿಕ್ಸ್ ಆಗಿರುವಂಥದ್ದು. ಆದರೆ ಇಲ್ಲಿ ಸುಮಲತಾ ಅವರು ಕೂಡ ಈಗ ಏನು ಮಂಡ್ಯ ಲೋಕಸಭಾ ಕ್ಷೇತ್ರ ನನಗೆ ಬೇಕು ಅಂದರೆ ಬಿಜೆಪಿಯಿಂದ ಟಿಕೆಟ್ ಅಭ್ಯರ್ಥಿ ಸಂಬಂಧಪಟ್ಟಂತೆ ಬೇಕು ಅಂತ ಹೇಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬಿಜೆಪಿ ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು ಮತ್ತು ಸುಮಲತಾವನ್ನು ಬಿಡಕ್ಕೂ ಆಗೋದಿಲ್ಲ. ಅದೇ ರೀತಿ ಮಂಡ್ಯವನ್ನು ಕೂಡ ಸುಮಲತಾಗೆ ಕೊಟ್ಟರೆ ಸೇಫಾ ಅಥವಾ ಜೆಡಿಎಸ್ ಕೊಟ್ಟರೆ ಸೇಫಾ ಅನ್ನೋದಾದರೆ ವರದಿ ಇವೆಲ್ಲವೂ ಕೂಡ ಏನು ಬಿಜೆಪಿ ಪಡೆದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅದು ಜೆಡಿಎಸ್ ಮೈತ್ರಿ ಸೀಟ್ ಅನ್ನೋದು ಕೂಡ ಫಿಕ್ಸ್ ಆಗಿರುವಂಥದ್ದು. ಸುಮಲತಾ ಅವ್ರದ್ದು ವಾಟ್ ನೆಕ್ಸ್ಟ್ ಅನ್ನೋಂಥದ್ದು ಈ ಎಲ್ಲ ಹಿನ್ನೆಲೆಯಲ್ಲಿ, ಯಾಕಂದರೆ ಮಂಡ್ಯದಲ್ಲೂ ಕೂಡ ಸುಮಲತಾ ಅವರು ಈಗಾಗಲೇ ಕೂಡ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗಿರುವಂಥದ್ದು. ಇಂದು ಮಂಡ್ಯ ಲೋಕಸಭಾ ಕ್ಷೇತ್ರ ಯಾಕೆ ಪ್ರಮುಖ ಚರ್ಚೆ ಬರುತ್ತಂದ್ರೆ ಮೈಸೂರು ಕ್ಲಸ್ಟರ್ ಸಭೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರನೂ ಕೂಡ ಸೇರಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಒಂದು ಸುಳಿವನ್ನು ಕೊಡುವಂಥದ್ದು ಅಮಿತ್ ಶಾ ಅವರು. ಯಾಕಂದ್ರೆ ಮಂಡ್ಯ ಮೈತ್ರಿ ಸಂಬಂಧಪಟ್ಟಂತೆ ಇಲ್ಲಿ ಪ್ರಸ್ತಾಪ ಆಗುತ್ತೆ. ಯಾಕಂದ್ರೆ ಮೈತ್ರಿ ಹಿನ್ನೆಲೆಯಲ್ಲಿ ಮಂಡ್ಯ ಮತ್ತು ಹಾಸನ ಎರಡೂ ಕೂಡ ಜೆಡಿಎಸ್ಗೆ ಬಿಟ್ಕೊಡುವಂಥ ನಿರ್ಧಾರ ಆಗಿರುವಂಥದ್ದು. ಅಧಿಕೃತ ಆಗಿಲ್ಲ, ಇನ್ನೂ ಕೂಡ ನಿರ್ಧಾರ ಆಗಿರುವಂಥದ್ದು, ಅಧಿಕೃತವಾಗಿ ಮಾತ್ರ ಘೋಷಣೆ ಬಾಕಿ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಇಂದಿನ ಮೈಸೂರು ಕ್ಲಸ್ಟರ್ನ ಲೋಕಸಭಾ ಏನು ಸಭೆಯ ಒಂದು ಚರ್ಚೆ ಸಂದರ್ಭದಲ್ಲಿ ಮಂಡ್ಯ ಮತ್ತು ಮೈಸೂರು, ವಿಶೇಷವಾಗಿ ಮಂಡ್ಯ ಸಂಬಂಧಪಟ್ಟಂತೆ ಏನು ಹೈಕಮಾಂಡ್ ಮುಂದೆ ಒಂದು ಮಾಹಿತಿ ಇದೆ ಅಥವಾ ಹೈಕಮಾಂಡ್ ಮುಂದೆ ಏನು ನಿರ್ಧಾರ ಇದೆ, ಈ ಸುಳಿವನ್ನ ಖಂಡಿತವಾಗ್ಲೂ ಕೂಡ ಲೋಕಸಭಾ ಕ್ಷೇತ್ರ ಚರ್ಚೆಯ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಆ ಪ್ರಮುಖ ನಾಯಕರಿಗೆ ಬಿಟ್ಕೊಳ್ಳಿದ್ದಾರೆ. ದಿವಿತ್, ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.
ಈಗ ಬ್ರೇಕ್ ಆದಮೇಲೆ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಅವರು ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ಇದರ ಹಿಂದಿರುವಂಥ ಉದ್ದೇಶ 28 ಲೋಕಸಭಾ ಕ್ಷೇತ್ರ. ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆ ಬಾಲರಾಮನ ಉತ್ಸವ ನಡೀತಾ ಇದೆ. ಗರ್ಭಗುಡಿಯಲ್ಲಿ ನಿಂತ ರಾಮಲಲ್ಲ ಲಕ್ಷ ಜನಕ್ಕೆ ದಿನಂಪ್ರತಿ ದರ್ಶನವನ್ನ ನೀಡ್ತಾ ಇದ್ದಾನೆ. ಮಂದಿರದ ಪ್ರಾಂಗಣದಲ್ಲಿ ನಡೆಯುವ ಮಂಡಲೋತ್ಸವದಲ್ಲಿ ಚಿನ್ನದ ಅಟ್ಟೆ ಪ್ರಭಾವಳಿಯ ಜೊತೆ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಕೂತು ರಘುಕುಲ ನಂದನ ಮುದ್ದು ರಾಮ ಉತ್ಸವ ಹೊರಟಿದ್ದಾನೆ. ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಅಯೋಧ್ಯೆ ರಾಮ ಮಂದಿರದಲ್ಲಿ ಮಂಡಲೋತ್ಸವ. ಬೆಳ್ಳಿ ಪಲ್ಲಕ್ಕಿಯಲ್ಲಿ ಸವಾರಿ ಹೊರಟ ರಾಮಲಲ್ಲ. ಅಯೋಧ್ಯ ಕಂದನಿಗೆ ಚಿನ್ನದ ಪ್ರಭಾವಳಿ. ಅಯೋಧ್ಯ ರಾಮನಿಗೆ ಮಂಡಲೋತ್ಸವ ನಡೆಯುತ್ತಿದೆ. ಪೇಜಾವರ ಮಠಾಧೀಶ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ರಾಮಲಲ್ಲನ 48 ದಿನದ ಆರಾಧನೆಯಲ್ಲಿ ತೊಡಗಿದ್ದಾರೆ. ಹೋಮ, ಹವನ, ಅಭಿಷೇಕ, ಪೂಜೆ ನಡೆಯುತ್ತಿದೆ. ಶ್ರೀ ಸಂಸ್ಥಾನ ಕಾಶಿ ಮಠದ ಶ್ರೀ ಸಂಯಮೀಂದ್ರ ತೀರ್ಥ ಶ್ರೀಪಾದರು ಮತ್ತು ಭಕ್ತರಿಂದ ಅರ್ಪಿಸಲಾದ 70 ಲಕ್ಷ ರೂಪಾಯಿ ಮೌಲ್ಯದ ಸ್ವರ್ಣ ಅಟ್ಟೆ ಪ್ರಭಾವಳಿಯನ್ನ ಅಯೋಧ್ಯೆಯಲ್ಲಿ ಶ್ರೀ ಪೇಜಾವರ ಶ್ರೀಗಳ ಮೂಲಕ ರಾಮದೇವರಿಗೆ ಅರ್ಪಿಸಿದರು. ಕಾಶಿ ಮಠ ಪ್ರತಿದಿನ ನಡೆಯುವ ಉತ್ಸವಕ್ಕೆ ಬೆಳ್ಳಿಯ ಪಲ್ಲಕ್ಕಿಯನ್ನ ನೀಡಿದೆ. ಉಡುಪಿಯ ಸುವರ್ಣ ಜ್ಯುವೆಲರ್ಸ್ನಲ್ಲಿ ಬೆಳ್ಳಿ ಪಲ್ಲಕ್ಕಿ ಮತ್ತು ಚಿನ್ನದ ಅಟ್ಟೆ ಪ್ರಭಾವಳಿಯನ್ನ ನಿರ್ಮಾಣ ಮಾಡಲಾಗಿದೆ. ಇದೀಗ ಪ್ರತಿದಿನ ಉತ್ಸವದಲ್ಲಿ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಶ್ರೀರಾಮನ ಉತ್ಸವ ಮೂರ್ತಿಯನ್ನಿಟ್ಟು ಮೆರವಣಿಗೆ ಮಾಡಲಾಗುತ್ತಿದೆ. ಶಿಕ್ಷಣ, ಆರೋಗ್ಯ ಮತ್ತು ಬಡವರಿಗೆ ಮನೆ ನಿರ್ಮಾಣ ಹೀಗೆ 10 ಲಕ್ಷ ರೂಪಾಯಿ ಸಮಾಜ ಸೇವೆ ಮಾಡಿದವರಿಗೆ ರಾಮದೇವರಿಗೆ ರಜತ ಕಲಶಾಭಿಷೇಕ ಸೇವೆ ಮಾಡುವ ಅವಕಾಶವಿದೆ. ಜನವರಿ 22ರ ನಂತರ ನಿರಂತರವಾಗಿ ರಾಮನಿಗೆ ಬೆಳ್ಳಿಯ ಕನಸಿನಲ್ಲಿ ಅಭಿಷೇಕ ನಡೆಯುತ್ತಿದೆ. ಪ್ರತಿದಿನ 2 ಲಕ್ಷಕ್ಕೂ ಹೆಚ್ಚು ಜನ ಅಯೋಧ್ಯೆಗೆ ಭೇಟಿ ಕೊಡ್ತಾರೆ. ಪ್ರಪಂಚದಲ್ಲೇ ಧಾರ್ಮಿಕ ಕ್ಷೇತ್ರಕ್ಕೆ ಅತಿ ಹೆಚ್ಚು ಭೇಟಿ ಕೊಡುವ ಕ್ಷೇತ್ರ ಎಂಬ ಕೀರ್ತಿಗೆ ಅಯೋಧ್ಯೆ ಪಾತ್ರವಾಗಿದೆ. ಅಂಕಿತ್ ಜೊತೆಗೆ ಹರೀಶ್ ಪಾಲೇಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಅದು ಸರ್ಕಾರಿ ವೈದ್ಯ ನಡೆಸುತ್ತಿದ್ದ ಖಾಸಗಿ ಆಸ್ಪತ್ರೆ. ಆದರೆ ಆ ಆಸ್ಪತ್ರೆಯಲ್ಲಿದ್ದಿತ್ತು ಸರ್ಕಾರಿ ಔಷಧಗಳು, ಉಪಕರಣ. ಈ ಆಸ್ಪತ್ರೆಗೆ ಮೇಲೆ ದಾಳಿ ಮಾಡಿದ ಆರೋಗ್ಯ ಇಲಾಖೆ ಅಧಿಕಾರಿಗಳೇ ಸುಸ್ತು ಹೊಡೆದಿದ್ದಾರೆ. ಇನ್ನು ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ಈಗ ಆಸ್ಪತ್ರೆಗೆ ದಂಡವೂ ಕೂಡ ಬಿದ್ದಿದೆ. ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಇವು ನಕಲಿ ವೈದ್ಯರು ನಡೆಸುತ್ತಿದ್ದ ನಕಲಿ ಕ್ಲಿನಿಕ್ಗಳು. ನಕಲಿ ಲ್ಯಾಬ್ಗಳ ಮೇಲೆ ರೇಡ್ ಮಾಡೋದು ಸಹಜ. ರೇಡ್ ಮಾಡಿ ಅದನ್ನ ಅಲ್ಲಿಗೆ ಬಿಟ್ಟು ಬಿಡೋದು ಕಾಮನ್. ಆದರೆ ವಿಜಯನಗರ ಜಿಲ್ಲೆಯಲ್ಲಿ ಫೇಕ್ ಕ್ಲಿನಿಕ್ಗಳ ಬಗ್ಗೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ವರದಿ ಮಾಡಿತ್ತು. ಇದರ ಬೆನ್ನಲ್ಲೇ ದಾಳಿ ನಡೆಸಿದ ಅಧಿಕಾರಿಗಳ ತಂಡವು ನಕಲಿ ಕ್ಲಿನಿಕ್ಗಳಿಗೆ ದಂಡ ವಿಧಿಸಿದ್ದು ಅಲ್ಲದೆ ನಕಲಿ ಕ್ಲಿನಿಕ್ಗಳನ್ನು ನಡೆಸದಂತೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಹೌದು, ಪರವಾನಗಿ ಇಲ್ಲದೆ ನಡೆಸುತ್ತಿದ್ದ ಖಾಸಗಿ ಕ್ಲಿನಿಕ್ಗಳಿಗೆ ವಿಜಯನಗರ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ದಂಡ ವಿಧಿಸಿದ್ದಾರೆ. ಏನು ಕ್ಲಿನಿಕ್ ನಡೆಸ್ತಾ ಇದ್ದೆವು ಅದಕ್ಕೆ ರೇಡ್ ಮಾಡಿ ಸುಮಾರು 3 ಕ್ಲಿನಿಕ್ ಮೇಲೆ ನಾವು ಮಾನ್ಯ ಡಿ ಸಿ ಆದೇಶದ ಮೇಲೆ ದಂಡ ವಿಧಿಸಲಾಗಿದೆ. ಅದರಲ್ಲಿ BMS ಆಗಿರ್ತಕ್ಕಂಥ ಗುರುಕೃಪಾ ಕ್ಲಿನಿಕ್ ಅವರು ಮಿಸ್ಸಸ್ಸು ಮತ್ತು ಗುರು ಬಸವರಾಜ್ ಅವರು ಕ್ಲಿನಿಕ್ ಇದು ಮಾಡ್ತಾಯಿದ್ರು. ಸುಮಾರು 10 ವರ್ಷ ಇದೆ. ಯಾವುದೇ ಥರದ KPMB ರಿಜಿಸ್ಟ್ರೇಷನ್ ಆಗಲಾರ್ದೆ ನಾವು ಎಷ್ಟೋ ಸರಿ ನೋಟಿಸ್ ಕೊಟ್ಟಿದ್ದ ಸಮೇತನ ಅವರು ಮಾಡಿರಲಿಲ್ಲ. ಹಾಗಾಗಿ ನಿನ್ನೆ ಮಾನ್ಯ DC ಅವರ ಹಿಯರಿಂಗ್ ಕುಂದುಕೊರತೆ ಸಭೆಯಲ್ಲಿ ಅವರಿಗೆ 50,000 ದಂಡ ಮತ್ತು ಎಚ್ಚರಿಕೆ ನೋಟಿಸ್ ಕೊಟ್ಟಿದ್ದೀವಿ. ನೋಂದಣಿ ಇಲ್ಲದೆ ಖಾಸಗಿ ಕ್ಲಿನಿಕ್ ನಡೆಸುತ್ತಿದ್ದ ಗುರುಕೃಪಾ ಕ್ಲಿನಿಕ್ಗೆ 50,000 ದಂಡವನ್ನ ವಿಧಿಸಲಾಗಿದೆ. ಸರ್ಕಾರಿ ಔಷಧಿಗಳು, ಸರ್ಕಾರಿ ಉಪಕರಣಗಳನ್ನ ಬಳಸುತ್ತಿದ್ದ ವೈದ್ಯ ವಿದ್ವಾನ್ ಪ್ರಮಾಣ ಪತ್ರವನ್ನ ರದ್ದುಗೊಳಿಸಲಾಗಿದೆ. ಇನ್ನು ಕ್ಲಿನಿಕ್ ನಡೆಸುತ್ತಿದ್ದವರಿಗೆ 1 ಲಕ್ಷ ದಂಡವನ್ನು ಹಾಕಲಾಗಿದೆ. ಇನ್ನು ಲೈಫ್ ಕೇರ್ ಲ್ಯಾಬ್ಗೆ 50,000 ದಂಡವನ್ನ ವಿಧಿಸಲಾಗಿದೆ.
ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಸರ್ಕಾರಿ ಜಾಗ ಅತಿಕ್ರಮಣ ತಪ್ಪಿಸೋದಕ್ಕೆ ಸರ್ಕಾರ ನಾನಾ ರೀತಿಯ ಪ್ರಯತ್ನಗಳನ್ನ ಕಾನೂನುಗಳನ್ನ ತಂದಿದೆ. ಆದರೆ ಸಚಿವರಾಗಿದ್ದಂಥವರೊಬ್ಬರು ನಾನೇ ಸರ್ಕಾರಿ ಜಾಗವನ್ನ ಅತಿಕ್ರಮಿಸಿ ಅಂತ ಹೇಳಿದ್ದೆ ಅಂತ ಒಂದು ವೇದಿಕೆ ಮೇಲೆ ಹೇಳಿರುವಂತಹ ಘಟನೆ ನಡೆದಿದೆ. ಬೇರೆ ಯಾರೂ ಅಲ್ಲ, ಮಾಜಿ ಸಚಿವ ಎಚ್ ಆಂಜನೇಯ. ಇವರು ಸಚಿವರಾಗಿದ್ದಾಗ ಸರ್ಕಾರಿ ಜಾಗ ಅತಿಕ್ರಮಿಸುವಂತೆ ಹೇಳಿದ್ರಂತೆ. ಕಾರ್ಯಕ್ರಮದ ವೇದಿಕೆ ಮೇಲೆ ಎಚ್ ಆಂಜನೇಯ ಈ ರೀತಿ ಭಾಷಣ ಮಾಡಿ ಹೊಸ ಚರ್ಚೆಯನ್ನು ಹುಟ್ಟು ಹಾಕಿದ್ದಾರೆ. ಎಲ್ಲೆಲ್ಲಿ ಜಾಗ ಚೆನ್ನಾಗಿದೆಯೋ ಅಲ್ಲೆಲ್ಲ ಬೇಲಿ ಹಾಕ್ಕೊಳ್ಳಿ, ಮಠಕ್ಕೆ ಎಷ್ಟು ಸರ್ಕಾರಿ ಜಾಗ ಬೇಕೋ ತಗೊಳ್ಳಿ ಎಂದಿದ್ದೆ. ತಹಸೀಲ್ದಾರ್ DC ಯಾರು ಕೂಡ ಕೇಳೋದಕ್ಕೆ ಬರಲ್ಲ ಅಂತ ನಾನೇ ಹೇಳಿದ್ದೆ. ಅಂದರೆ ಸರ್ಕಾರಿ ಜಾಗವನ್ನು ಇವರೇ ಮುಂದೆ ನಿಂತು ಸಚಿವರಾದ ಮಾತ್ರಕ್ಕೆ ಅತಿಕ್ರಮಣ ಮಾಡಿ ಅಂತ ಹೇಳಿದ್ದಾರೆ. ಅದನ್ನು ಇವರು ಒಪ್ಕೊಂಡಿದ್ದಾರೆ. ಈಗ ವೇದಿಕೆ ಮೇಲೆ ನಾನೇ ಸ್ವಾಮೀಜಿ ಅವರಿಗೆ ಹೇಳಿದ್ದೆ ಅಂತ ವೇದಿಕೆ ಮೇಲೆ ಭಾಷಣ ಮಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಒಂದ್ಸರಿ ಕೇಳಿಸ್ಕೊಂಬರೋಣ. ನಿಮ್ಗೆ ಎಷ್ಟು ಬೇಕೋ ತಗೊಂಡು, ಶಕ್ತಿ ಇರುವಷ್ಟು ಜಾಗ ತಗೊಂಡು ಅಂತ ಹೇಳ್ಬೋದು. ಈ ಕಡೆಗೆಲ್ಲ ತಗೊಂಡು ನಿಮ್ಗೆ ಯಾರ ಬರೋಲ್ಲ, ಯಾವ ಮಿನಿಸ್ಟರ್ ಬರೋಲ್ಲ, ತಹಸೀಲ್ದಾರ್ ಬರೋಲ್ಲ. ಮಠ ಏನು ಸರ್ಕಾರ ಏನು ಆಂಜನೇಯ ಹೆಸರಿಗೆ ಅಪೂರ್ಣ ಹೆಸರಿಗೆ ತಗೊಂಡಿದ್ರೆ ಯಾರು ಅಬ್ಜೆಕ್ಷನ್ ಮಾಡೋದು. ಸರ್ಕಾರ ಮಾಡುವಂತ ಕೆಲಸನ ಒಂದು ಮಠ ಮಾಡುತ್ತೆ. ಈ ಸಮಾಜ ಕಟ್ಟುವಂತ, ಶಿಕ್ಷಣ ನೀಡುವಂತ, ಸರ್ಕಾರ ಸಮಾಜವನ್ನು ನಿರ್ಮಾಣ ಮಾಡುವಂತ ಕೆಲಸ ಏನಾಗುತ್ತೆ, ಮಠಾಧೀಶರು ಸಮಾಜ ಮಠ ಮಾಡುತ್ತೆ. ಅದರಿಂದ ಇದಕ್ಕೆ ಯಾವುದೇ ಬೇರೆಲ್ಲ ಎಷ್ಟು ವಿಶಾಲವಾಗಿದೆ, ಎಲ್ಲೇ ಚೆನ್ನಾಗಿದೆ ಎಲ್ಲ ಬೇರೆ ಒಪ್ಪಂದಾಗಿದೆ. ಹೌದು ಸ್ವಾಮೀಜಿ? ಅಲ್ಲ, ಅವಾಗ ಆಗುವುದೆಲ್ಲ ಇಲ್ಲಿ ಪೂರ ಮಣ್ಣಿನೆಲ್ಲ ಹಾಕ್ಸ್ಬಿಟ್ಟು ಅದರಿಂದ ಎಷ್ಟು ಸಾಧ್ಯವಿದೆ ಅವ್ರಲ್ಲ ಏನಲ್ಲ ಸಮಾಜಕ್ಕೆ ನಮ್ಮ ಅವರಿಗೆ ಒಂದು 2 ಕೋಟಿ ಒಳ್ಳೆ ಬಲವಾದಂಥ ಬಿಲ್ಡಿಂಗ್ ಅನ್ನು ಕಟ್ಟಿದ್ದಾರೆ. ಇವತ್ತು ಶಿಕ್ಷಣನೆಲ್ಲ ಮಾಡಿ ಒಟ್ಟಾರೆ ಈ ಸಮಾಜದಲ್ಲಿ ಒಗ್ಗಟ್ಟು ತೋರ್ಬೇಕು. ನಿಮ್ಗೆ ಎಷ್ಟು ಬೇಕೋ ತಗೊಂಡು, ಶಕ್ತಿ ಇರುವಷ್ಟು ಜಾಗ ತಗೊಂಡು ಅಂತ ಹೇಳ್ಬೋದು. ಕೋಟೆ ನಾಡಿಗೆ ಎಂಟ್ರಿ ಆದ್ರೆ ಸಾಕು, ಚೀನಾ ಮಹಾಗೌಡಿಯಂತೆ ಕಾಣ್ತಾ ಇದ್ದ ಡಿವೈಡರ್ಗೆ ಕೊನೆಗೂ ಮುಕ್ತಿ ಸಿಕ್ಕಿದೆ. ಆ ಮೂಲಕ ಶಾಸಕರು ತಾವು ಎಲೆಕ್ಷನ್ ವೇಳೆ ಕೊಟ್ಟ ಮಾತನ್ನ ಉಳಿಸಿಕೊಂಡಿದ್ದಾರೆ. ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಕೋಟೆ ನಾಡಿನಲ್ಲಿ ನೆಲ ಕಚ್ಚಿದ ಅವೈಜ್ಞಾನಿಕ ಡಿವೈಡರ್. ಶಾಸಕ KC ವೀರೇಂದ್ರ ಪಪ್ಪಿ ಎದುರೇ ಢಮ್ ಢಮ್ ಡಮಾರ್. ಕಳೆದ ಎಲೆಕ್ಷನ್ ವೇಳೆ ಕೊಟ್ಟ ಮಾತನ್ನ ಶಾಸಕ KC ವೀರೇಂದ್ರ ಪಪ್ಪಿ ಕೊನೆಗೂ ಉಳಿಸಿಕೊಂಡಿದ್ದಾರೆ. ಚಿತ್ರದುರ್ಗದಲ್ಲಿ ಅವೈಜ್ಞಾನಿಕ ಡಿವೈಡರ್ಗಳನ್ನ ತೆರವು ಮಾಡಿದ್ದಾರೆ. ನಗರದ RTO ರಸ್ತೆ ಮುಂಭಾಗ ಅವೈಜ್ಞಾನಿಕ ಡಿವೈಡರ್ ತೆರವು ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ಸುಗಮ ಸಂಚಾರಕ್ಕೆ ಸಮಸ್ಯೆಯಾಗಿದ್ದ RTO ಕಚೇರಿ, JCR ಬಡಾವಣೆ, KSRTC ಬಸ್ ನಿಲ್ದಾಣದ ಸಮೀಪದ ದರ್ಗಾ ರಸ್ತೆ, ಚಳ್ಳಕೆರೆ ಟೋಲ್ ಗೇಟ್ ಸೇರಿ ಕೆಲ ಭಾಗದ ರಸ್ತೆ ವಿಭಜಕಗಳನ್ನು ತೆರವುಗೊಳಿಸಲಾಯಿತು. ಸರ್, ಇದು ಚುನಾವಣೆಯಲ್ಲೂ ಕೂಡ ನಾವು ಕ್ಷೇತ್ರದ ಜನತೆಗೆ ಒಂದು ಮಾತು ಕೊಟ್ಟಿದ್ವಿ, ಈ ಡಿವೈಡರ್ಗಳನ್ನ ಹೊಡಿತೀವಿ ಅಂತ. ಇವತ್ತು ಅಧಿವೇಶನದಲ್ಲಿ ಒಂದು ಪ್ರಶ್ನೆ ಮಾಡಿರುವಂಥದ್ದಾಗಿತ್ತು. ಪ್ರಶ್ನೆಯ ನಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಪೂರ್ಣವಾದ ಡೀಟೇಲ್ನ ತರಿಸ್ಕೊಂಡಿದ್ದ ನಂತರ ಈಗ ಮೊದಲ ಹಂತದಲ್ಲಿ 6 ಜಾಗದಲ್ಲಿ ಈಗ ಒಡೆಯೋದಕ್ಕೆ ಅಂತ ವ್ಯವಸ್ಥೆ ಆಗಿದೆ, ಆರ್ಡರ್ ಆಗಿದೆ. ಈಗ 6 ಜಾಗದಲ್ಲಿ ಈಗ ಒಡೆಯುವಂಥ ಕಾರ್ಯ ನಿನ್ನೆ ರಾತ್ರಿಯಿಂದ ಶುರು ಮಾಡಿದ್ದೀವಿ. ಮೊದಲನೇದು ಇದು ದರ್ಗಾ, ಇದು ಸರ್ಕಲ್ದೊಂದು. ಎರಡನೇದು RTO ಆಫೀಸ್ ಹತ್ರ ಮದಕರಿ ಸರ್ಕಲ್ಲು. ಒನ್ ವೇ ರಸ್ತೆಗಳಲ್ಲೂ ಡಿವೈಡರ್ ಹಾಕಿದ್ದಾರೆ. ಅಂತಹ ಅವೈಜ್ಞಾನಿಕ ರಸ್ತೆ ವಿಭಜಕಗಳ ಕಾಮಗಾರಿ ನಡೆಸಿದ್ದು ಇದೇ ಬಿಜೆಪಿ ಸರ್ಕಾರ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ದೂಷಿಸಿದ್ರು. ಜನರ ಅಪೇಕ್ಷೆ ಹಿಂದೆ ಅವೈಜ್ಞಾನಿಕವಾಗಿ ಮಾಡಿದ್ರು. ಸೊ ಅದನ್ನ ಈಗ ಜನ ಯಾವ ಅಭಿಲಾಷೆ ಇದೆ, ಒನ್ ವೇ ಒಳಗೆಲ್ಲ ಡಿವೈಡರ್ ಹಾಕಿದ್ರೆ ಇಟ್ಸ್ ಅನ್ಸೈಂಟಿಫಿಕ್. ಸೊ ಅದನ್ನು ತೆಗಿತಾ ಇದ್ದಾರೆ. ಈಗ ಅದೇ ಬಿಜೆಪಿ ಅನ್ನೋದು ಅವೈಜ್ಞಾನಿಕವಾಗಿ ಕೆಲಸ ಮಾಡೋದು, ಆಡಳಿತ ಅನುಭವ ಇರದೇ ಇರೋದು, ದಟ್ ಈಸ್ ಕಾಲ್ಡ್ ಬಿಜೆಪಿ. ಇನ್ನು ಜನರ ಅಪೇಕ್ಷೆಯಂತೆ ಅವೈಜ್ಞಾನಿಕ ಡಿವೈಡರ್ಗಳನ್ನ ತೆರವು ಮಾಡಲಾಗಿದೆ. ಇದರಿಂದ ಖುಷ್ ಆಗಿರೋ ಶಾಸಕರ ಅಭಿಮಾನಿಗಳು ವೀರೇಂದ್ರ ಪಪ್ಪಿಗೆ ಜೈಕಾರ ಕೂಗಿದ್ದಾರೆ.
ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ.